ಗಣೇಶ ಇನ್ನೆಲ್ಲ ಹುಡ್ಕೋದು ನಮ್ಮ ಪಾರ್ವತಿನ. ದೇವ್ರೆ, ನನ್ನ ಮಗಳಿಗೆ ಏನೋ ಆಗದೆ ಇರ್ಲಪ್ಪ. ಅಪ್ಪ, ಆದಿತ್ಯ ಸರ್ಕಾರು. ಅಪ್ಪ, ಅಪ್ಪ, ಪಾರ್ವತಿ, ಯಾಕಮ್ಮ ಹಿಂಗ್ ಮಾಡ್ಬಿಟ್ಟೆ? ಯಪ್ಪ, ನಿಂಗೆ ಬೇಡವಾಗೋದ್ನಾ? ಏನೋ ಸಿಟ್ಟಿನಲ್ಲಿ ಜೋರಾಗಿ ಹೊಡೆದ್ಬಿಟ್ಟೆ, ಅದಕ್ಕೆ ಹೀಗೆಲ್ಲ ಮಾಡ್ತಾರೇನೆ? ಕ್ಷಮಿಸ್ಬಿಡಪ್ಪ, ನಾನು ದುಡ್ಕಿ ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸ್ಬಿಡು. ಇವತ್ತು ದೊಡ್ಡ ಯಜಮಾನ್ರು ಇಲ್ಲ ಅಂದಿದ್ರೆ ನನ್ನ ಜೀವನ. ಯಜಮಾನ್ರು, ನನ್ನ ಮಗಳ ಮಾನ ಪ್ರಾಣ ಎರಡು ಉಳಿಸ್ಬಿಟ್ವಿ. ನಿಮ್ಮ ಋಣನ ತೀರಿಸೋದಕ್ಕೆ ಅದೆಷ್ಟು ಜನ್ಮ ಎತ್ತಬೇಕು ಗೊತ್ತಾಗ್ತಿಲ್ಲ. ಸಾಕು ಸಾಕು ಈ ಊರಿನ ಸಹವಾಸ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ಇಲ್ಲೇ ಇದ್ದ ತೊಂದರೆ ತಪ್ಪಿದ್ದಲ್ಲ. ಸಾರ್ಥಿ, ಇವಾಗ ನೀವು ಊರು ಬಿಟ್ಟು ಹೋಗ್ಬಿಟ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಾ? ಇವಾಗ ಪ್ರಾಬ್ಲಮ್ ಬಂದಿದೆ, ಇಲ್ಲೇ ಇದ್ದು ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು. ಅದು ಬಿಟ್ಟು ಹೆದರ್ಕೊಂಡು ಓಡೋಗೋದಲ್ಲ. ಯಜಮಾನ್ರೆ, ನನ್ನ ಮಗಳು ಇಲ್ಲೇ ಇದ್ರೆ ಒಂದಲ್ಲ ಒಂದು ತಪ್ಪಾಗ್ತಾನೆ ಇರುತ್ತೆ. ಇಷ್ಟಕ್ಕೆ ಮುಗಿಯಲ್ಲ. ಇದಕ್ಕೆಲ್ಲ ನಾನು ಅಖಿಲಮ್ಮನವ್ರ ಮುಂದೆ ಸಮಜಾಯಿಷಿ ಹೇಳೋಕ್ಕಾಗಲ್ಲ ಯಜಮಾನ್ರೆ. ಇದಕ್ಕೆ ನಾನು ನಿಮ್ಮ ಮಗಳನ್ನ ಹುಡುಕಿ ಕರ್ಕೊಂಬಂದಿದ್ದು. ನಾನು ಮಾಡಿದ್ದಕ್ಕೆ ಇಷ್ಟೇ ನಾವೆಲ್ಲ. ಅಯ್ಯೋ, ಹಾಗೆಲ್ಲ ಅನ್ಬೇಡಿ ಸಾರ್ಥಿ. ಪಾರ್ವತಿ ಹುಡುಗಾಟಿಕೆಯಿಂದನೇ ಇದೆಲ್ಲ ಗಲಾಟೆಗಳಾಗ್ತಾ ಇರೋದು. ಅದವಳು ಬೇಕು ಅಂತ ಮಾಡ್ತಾ ಇಲ್ಲ. ಅವಳು ಖಾಲಿ ಕೂತಿರ್ತಾಳೆ. ಖಾಲಿ ಕೂತವ್ರಿಗೆ ನೂರಾರು ಯೋಚನೆ ಅನ್ನೋ ಹಾಗೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾನು ನಮ್ಮನೇಲೆ ಅವಳಿಗೆ ಯಾವುದಾದ್ರೂ ಕೆಲಸ ಕೊಡಿಸ್ತೀನಿ. ಇದೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಯಜಮಾನ್ರೆ, ಅಮ್ಮ ಅವರು ಇವಳು ನೆರಳು ಕೂಡ ಆ ಮನೆ ಮುಂದೆ ಸುಳಿಬಾರ್ದು ಅಂತ ಹೇಳಿದ್ದಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ನಾನು ಸುಮ್ಮನೆ ಯಾರಿಗೂ ಮಾತು ಕೊಡಲ್ಲ. ಅಮ್ಮನೇ ಪಾರ್ವತಿ ಕರೆದು ಕೆಲಸ ಕೊಡ್ತಾರೆ. ನೀವು ಇವಾಗ ಗಾಡಿ ಹತ್ತಿ. ಅಲ್ಲ ಯಜಮಾನ್ರೆ, ನೀವು ಹತ್ತಿ ಸಾರ್ಥಿ. ಬರು, ಕೂತ್ಕೋ. ಇನ್ನು ಏನು ಯೋಚನೆ ಮಾಡ್ತಾ ಇದೆಯಾ? ಬಾ.
ಸರ್ 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 ಎಕ್ಸ್ಕ್ಯೂಸ್ ಮೀ ಏನ್ ಬೇಕಾಗಿದೆ ನಿಮ್ಗೆಲ್ಲ? ಅಯ್ಯೋ ಅಕ್ಕ, ಮೀಡಿಯಾದವ್ರಿಗೆ ಏನ್ ಬೇಕಾಗುತ್ತೆ ಹೇಳಿ? ಬಿಸಿ ಬಿಸಿ ಸುದ್ದಿ. ಅಖಿಲಾಂಡೇಶ್ವರಿ ಅವರ ಹಿರಿಯ ಮಗ ಡ್ರೈವರ್ ಮಗಳ ಜೊತೆ ಯಾಕೆ ಓಡೋಗಿದ್ದ, ಏನಾಯ್ತು, ರಾತ್ರಿ ಎಲ್ಲ ಏನ್ ಮಾಡ್ತಿದ್ರು, ಇದೇ ಅಲ್ವೇನ್ರಿ ನೀವು ಕೇಳೋದು? ಕೇಳಿ ಕೇಳಿ. ಸರ್, ನೀವು ಡ್ರೈವರ್ ಮಗಳ ಜೊತೆ ರಾತ್ರಿ ಪರಾರಿ ಆದ ಸುದ್ದಿ ಬಂದಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನ್ಯೂಸ್ ಕ್ರಿಯೇಟ್ ಮಾಡ್ಬೇಕಂತಾನೆ ಜನ ಕಾಯ್ತಾ ಇರ್ತಾರೆ. ಅಲ್ಲ ಸರ್, ಮನೆಯಲ್ಲಿ ಮದುವೆ ಏರ್ಪಾಡಾಗಿದೆ ಅಂತ ಸುದ್ದಿ ಬಂದಿದೆ. ಇಂಥ ಟೈಮಲ್ಲಿ ನೀವು ಡ್ರೈವರ್ ಮಗಳ ಜೊತೆ ಓಡೋಗಿದ್ದೀರಲ್ಲ, ಇದು ಸರಿನಾ? ನೋಡಿ, ಇಷ್ಟು ದಿನ ನೀವು ಆದಿತ್ಯ ಅವ್ರ ಬಗ್ಗೆ ಏನೆಲ್ಲ ಹೊಗಳಿ ಬರಿತಾ ಇದ್ರಿ? ಮಾನವೀಯತೆಯ ಪ್ರತೀಕ, ಆದರ್ಶ ವ್ಯಕ್ತಿ, ಹಾಗೆ ಹೀಗೆ ಅಂತ ಅಲ್ವಾ? ಆ ಗುಣಗಳಿರೋದ್ರಿಂದಲೇ ಅವರು ಈ ಕೆಲಸ ಮಾಡಿರೋದು. ಆದಿತ್ಯ ಅವರು ಒಬ್ಬ ಗ್ರೇಟ್ ಪರ್ಸನಾಲಿಟಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅದಕ್ಕಿಂತ ಹೆಚ್ಚಾಗಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಅವ್ರು ಈ ಕೆಲಸ ಮಾಡಿರೋದು. ಅಲ್ಲ ಸರ್, ಈಗ ರಾತ್ರಿ ಎಲ್ಲ ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆ ಆದಿತ್ಯ ಅವ್ರು ಇದ್ರಲ್ಲ, ನೋಡ್ದವ್ರಿಗೆ ಅನುಮಾನ ಬರಲ್ವಾ? ಕೆಟ್ಟದ್ದನ್ನೇ ಹುಡುಕೊಂಡು ಹೋದ ದುರ್ಯೋಧನನಿಗೆ ಕಂಡಿದ್ದೆಲ್ಲ ಕೆಟ್ಟದ್ದೇ ಅಂತೆ. ಒಳ್ಳೆಯವರಿದ್ದಾರೆ ಅಂತ ನಂಬಿ ಹುಡುಕಕ್ಕೆ ಹೋದ ಧರ್ಮರಾಯನಿಗೆ ಕಂಡಿದ್ದೆಲ್ಲ ಒಳ್ಳೆಯದೇ ಅಂತೆ. ಹಾಗೆ ನನ್ನ ಮಗನ ಒಳ್ಳೆತನದ ಮೇಲೆ ನನಗೆ ವಿಶ್ವಾಸ ಇದೆ, ನಂಬಿಕೆನೂ ಇದೆ. ಅವನು ನಮ್ಮ ಎಲ್ಲ ಕಂಪನಿಗಳ MD, ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅ ಮ್ಯಾನ್ ಆಫ್ ಡಿಗ್ನಿಟಿ. ಆ ಡಿಗ್ನಿಟಿಗೆ ಧಕ್ಕೆ ಬರುವಂಥ ಯಾವ ಕೆಲಸನೂ ಅವನು ಮಾಡೋದಿಲ್ಲ. ಇಷ್ಟೆಲ್ಲ ಗದ್ದಲದ ಮಧ್ಯೆನೂ ಅವನೇನೂ ಮಾತಾಡದೆ ಸುಮ್ಮನೆ ನಿಂತಿರೋದು ಭಯದಿಂದ ಅಲ್ಲ. ನಿಮ್ಮಂಥವರಿಗೆ ಉತ್ತರ ಕೊಡೋ ಅವಶ್ಯಕತೆ ಅವನಿಗಿಲ್ಲ. ನಿಮಗೆ ಬಿಸಿ ಬಿಸಿ ಸುದ್ದಿ ಬೇಕು ಅಲ್ಲ? ನಮ್ಮ ಮನೇಲಿ ಒಂದು ಮದುವೆ ಅಂತ ಹೇಳಿದ್ವಿ, ಬರ್ಕೊಳ್ಳಿ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಯ 2ನೇ ಮಗ ಪ್ರೀತಮ್ಗೂ, ಮೀರಾಳ ಮಗಳು ದಿಶಾಳ್ಗೂ ಮದುವೆ.